ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗೆ ರಹೋ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ಲಿಮಿಟ್ಸ್ ಮತ್ತು ಡೆರಿವೇಟಿವ್ 4 ಮಾರ್ಕ್ಸ್ ಅನ್ನ ಕ್ವಶನ್ ನೋಡೋಣ ಮಕ್ಕಳೇ. ಸೊ 5ನೇ ಪ್ರಶ್ನೆ ಇದೆ. ಸೊ ಯಾವ ತರ ಇದನ್ನ ಕೇಳಿದ್ದಾರೆ ನೋಡಿ. ಫೈಂಡ್ ದ ಡೆರಿವೇಟಿವ್ ಆಫ್ cos x ಡಿವೈಡ್ ಬೈ 1 ಪ್ಲಸ್ sin x ವಿತ್ ರೆಸ್ಪೆಕ್ಟ್ ಟು x ಇದೆ ಮಕ್ಕಳೇ. ಸೊ ಇದು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ತರ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಮಾಡಿದ್ದೀನಿ, ಪ್ಲೇ ಲಿಸ್ಟ್ ನಲ್ಲಿ ಇದೆ, ನೀವು ಹೋಗಿ ನೋಡ್ಕೋಬಹುದು. ಸೊ ಈಗ ಇದಕ್ಕೆ ಮೊದಲು ಹೆಸರನ್ನು ಕೊಡೋಣ ಮಕ್ಕಳೇ. ಇದಕ್ಕೆ ಹೆಸರೇ ಇಲ್ಲ ನೋಡಿ, ನಾಮಕರಣ ಮಾಡಿ. ಸೊ ಲೆಟ್ y ಇಸ್ ಈಕ್ವಲ್ ಟು ಹೆಸರನ್ನ ಕೊಡಿ. ಲೆಟ್ y ಇಸ್ ಈಕ್ವಲ್ ಟು cos x ಡಿವೈಡೆಡ್ ಬೈ ಏನು 1 ಪ್ಲಸ್ sin x. ಅವರೇ ಹೆಸರು ಇಟ್ಟಿದ್ರೆ ಪರವಾಗಿಲ್ಲ, ಒಳ್ಳೆಯದು. ಹೆಸರು ಕೊಟ್ಟಿಲ್ಲ ಅಂದ್ರೆ ನಾವು ಹೆಸರು ಇಡೋಣ ಅಲ್ವಾ, ನಾವು ಸೇರಿ ಇಡೋಣ. ಸೊ ಅದನ್ನ ಏನಂತ ಕರೆಯೋಣ, y ಅಂತ ಕರೆಯೋಣ. ಮೊದಲು ಡೆರಿವೇಟಿವ್ ತಗೋತಿರ್ತೀವಲ್ಲ, ಅಲ್ಲಿ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ ಇದು ಯಾವ ತರ ಕಾಣಿಸ್ತಾ ಇದೆ ಅಂತ. ಸೊ ಇಲ್ಲಿ ಯಾವ ತರ ಕಾಣಿಸ್ತಾ ಇದೆ ಗೊತ್ತಾ? ಇದು y u ಬೈ v ಫಾರ್ಮ್ ನಲ್ಲಿ ಇದೆ ಮಕ್ಕಳೇ. ಇದಕ್ಕೆ ಕ್ವೋಷಂಟ್ ರೂಲ್ ಅಂತ ಕರಿತೀವಿ ನಾವು. ಇದರದ ಡೆರಿವೇಟಿವ್ ಏನಿರುತ್ತೆ ಗೊತ್ತಾ ಮಕ್ಕಳೇ? ಫಾರ್ಮುಲಾ. ಸೊ dy ಬೈ dx v ಇಂಟು du ಬೈ dx ಮೈನಸ್ u ಇಂಟು dv ಬೈ dx ಹೋಲ್ ಡಿವೈಡೆಡ್ ಬೈ v ಸ್ಕ್ವೇರ್ ಆಗಿರುತ್ತೆ ಮಕ್ಕಳೇ. ಇದರ ಡೆರಿವೇಟಿವ್ u ಬೈ v ಫಾರ್ಮ್ ನಲ್ಲಿ ಇದೆ. ಸೊ ಈಗ ನೋಡಿ, u ಅಂದ್ರೆ ಏನು? cos x, v ಅಂದ್ರೆ ಏನು? 1 ಪ್ಲಸ್ sin x. ಇದರಲ್ಲಿ ಅಪ್ಲೈ ಮಾಡಿ ಫಾರ್ಮುಲಾಕ. ಅದನ್ನ ಮಾಡೋಕ್ಕಿಂತ ಮುಂಚೆ ಇದನ್ನ ಬರಿಬೇಕು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ y ಡೆರಿವೇಟಿವ್ ಏನಾಗುತ್ತೆ ಮಕ್ಕಳೇ? dy ಬೈ dx ಆಗುತ್ತೆ ಈಕ್ವಲ್ ಟು v ಅಂದ್ರೆ ಏನು? 1 ಪ್ಲಸ್ sin x ಆಗುತ್ತೆ ಮಕ್ಕಳೇ. 1 ಪ್ಲಸ್ sin x ಇಂಟು ಡೆರಿವೇಟಿವ್ ಆಫ್ ಏನು? ಡೆರಿವೇಟಿವ್ ಆಫ್ u ಅಂದ್ರೆ ಏನು? cos x. ಡೆರಿವೇಟಿವ್ ಆಫ್ cos x ಅನ್ನು ತಗೋಬೇಕಾಗುತ್ತೆ. u ಅಂದ್ರೆ cos x ಇದೆ, ಅದನ್ನ ಹಾಗೆ ಬರಿತೀನಿ. ಡೆರಿವೇಟಿವ್ ಆಫ್ v ಅಂದ್ರೆ ಏನಿದೆ ಮಕ್ಕಳೇ? v ಅಂದ್ರೆ 1 ಪ್ಲಸ್ sin x ಇದೆ ಮಕ್ಕಳೇ. 1 ಪ್ಲಸ್ sin x. ಸೊ ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ? v ಸ್ಕ್ವೇರ್. v ಸ್ಕ್ವೇರ್ ಅಂದ್ರೆ ಏನು? 1 ಪ್ಲಸ್ sin x ಹೋಲ್ ಸ್ಕ್ವೇರ್ ಆಗುತ್ತೆ. ಅರೆ ಚಮಕಕ್ಕೆ ನೀ ಸಾಕು, ಚಮಕ್ ರहे कि नहीं? ಎಲ್ಲರಿಗೂ ಅರ್ಥ ಆಗ್ತಾ ಇದೆಲ್ಲ? ತೊಳಿಲಿಲ್ಲ ಅಂದ್ರೆ ಹೇಳಿ, ತೋರಿಸೋಣ. ಸೊ ಹಾಗೆ ಮೆಸೇಜ್ ಮಾಡ್ತಾ ಇದ್ವಿ. ಸೊ ವಿ ಸ್ಕ್ವೇರ್ ಅಂದ್ರೆ 1 ಪ್ಲಸ್ sin x ಹೋಲ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಸೊ ಈಗ ನೋಡಿ ಮಕ್ಕಳೇ, dy ಬೈ dx ಇಸ್ ಈಕ್ವಲ್ ಟು 1 ಪ್ಲಸ್ sin x ಅನ್ನ ಹಾಗೆ ಬರೆಯೋಣ, ಹೌದಾ? ಡೆರಿವೇಟಿವ್ ಆಫ್ cos x ಏನಾಗುತ್ತೆ? ಡೆರಿವೇಟಿವ್ ಆಫ್ cos x ಅಂದ್ರೆ ಮಕ್ಕಳೇ ಮೈನಸ್ sin x ಆಗುತ್ತೆ. ಸಿ ಎಲ್ಲಿ ಬರುತ್ತಲ್ಲ ಅಲ್ಲಿ ಮೈನಸ್ ಬರುತ್ತೆ ಡೆರಿವೇಟಿವ್ ಅಲ್ಲಿ. ಡೆರಿವೇಟಿವ್ ನಲ್ಲಿ ಸಿ ಎಲ್ಲಿ ಕಾಣಿಸುತ್ತಲ್ಲ ಅಲ್ಲಿ ನೆಗೆಟಿವ್ ಬರುತ್ತೆ ಮಕ್ಕಳೇ. ನಿಮ್ಗೊಂದು ಶಾರ್ಟ್ಕಟ್ ಹೇಳ್ತಾ ಇದ್ದೆ, ಅರ್ಥ ಆಯ್ತಾ? ಸೊ cos x ಡೆರಿವೇಟಿವ್ ಮೈನಸ್ sin x ಆಯ್ತು. cos x ಅನ್ನ ಹಾಗೆ ಬರೆಯೋಣ. ಈಗ ಡೆರಿವೇಟಿವ್ ಆಫ್ 1 ಪ್ಲಸ್ sin x ಇದೆ. 1 ಡೆರಿವೇಟಿವ್ ಕಾನ್ಸ್ಟಂಟ್ ಇನ ಡೆರಿವೇಟಿವ್ 0 ಆಗಿರುತ್ತೆ ಮಕ್ಕಳೇ. ಎಲ್ಲ ಕಾನ್ಸ್ಟಂಟ್ ಗಳ ಡೆರಿವೇಟಿವ್ ಏನಿರುತ್ತೆ? 0. 0 ಪ್ಲಸ್ sin x ಇನ ಡೆರಿವೇಟಿವ್ cos x ಆಗುತ್ತೆ. 0 ಪ್ಲಸ್ cos x ಅಂದ್ರೆ cos x ಬರುತ್ತೆ ಮಕ್ಕಳೇ. 0 ಅನ್ನ ಬರ್ದಿಲ್ಲ, ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ, ಒಳ್ಳೆ ಮಕ್ಕಳಿದ್ದೀರಾ, ಅರ್ಥ ಮಾಡ್ಕೋತೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈಗ ನೋಡಿ ಏನಾಗುತ್ತೆ ಮುಂದೆ. 1 ಇಂಟು ಮೈನಸ್ sin x ಮೈನಸ್ sin x ಆಗುತ್ತೆ ಮಕ್ಕಳೇ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ sin x ಇಂಟು ಮೈನಸ್ sin ಪ್ಲಸ್ ಇಂಟು ಮೈನಸ್ ಮೈನಸ್ sin x ಇಂಟು sin x sin ಸ್ಕ್ವೇರ್ x ಆಗುತ್ತೆ ಮಕ್ಕಳೇ. ಮೈನಸ್ ಇಂಟು ಪ್ಲಸ್ ಮೈನಸ್ cos ಇಂಟು cos cos ಸ್ಕ್ವೇರ್ x ಆಗುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ದೀನಿ ಇದಕ್ಕೆ. ಮೈನಸ್ cos ಇಂಟು cos ಇಸ್ ಮೈನಸ್ cos ಸ್ಕ್ವೇರ್ x ಹೋಲ್ ಡಿವೈಡೆಡ್ ಬೈ ಏನ್ ಬರುತ್ತೆ ಮಕ್ಕಳೇ? 1 ಪ್ಲಸ್ sin x ಹೋಲ್ ಸ್ಕ್ವೇರ್. ಫ್ರೀ ಆಫ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ ಇಲ್ಲಿ. ಅಷ್ಟು ಸುಲಭವಾಗಿರೋ ಪ್ರಶ್ನೆಗಳಿದೆ. dy ಬೈ dx ಇಸ್ ಈಕ್ವಲ್ ಟು ಮೈನಸ್ sin x ಅನ್ನ ಹಾಗೆ ಬರಿತಾ ಇದ್ದೀನಿ. ಇಲ್ಲಿ ಇವು ಎರಡರಲ್ಲಿ ನೋಡಿ ಮಕ್ಕಳೇ, ಮೈನಸ್ sin ಸ್ಕ್ವೇರ್ ಮೈನಸ್ cos ಸ್ಕ್ವೇರ್ ಇದೆ. ಮೈನಸ್ ಎರಡರಲ್ಲಿ ಕಾಮನ್ ಇದೆ, ಇದನ್ನ ಕಾಮನ್ ಅನ್ನ ಹೊರಗಡೆ ತೆಗಿತೀನಿ. ಏನ್ ಉಳಿತದ? sin ಸ್ಕ್ವೇರ್ x ಪ್ಲಸ್ cos ಸ್ಕ್ವೇರ್ x ಉಳಿತದ ಮಕ್ಕಳೇ. ಹೋಲ್ ಡಿವೈಡೆಡ್ ಬೈ ಏನಾಯ್ತು? 1 ಪ್ಲಸ್ sin x ಹೋಲ್ ಸ್ಕ್ವೇರ್ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಸೊ ಇದು ಹೇಗಾಯ್ತು ಅಂದ್ರೆ ಮೈನಸ್ ಇಂಟು sin ಸ್ಕ್ವೇರ್ x ಮೈನಸ್ sin ಸ್ಕ್ವೇರ್ x ಮೈನಸ್ ಇಂಟು ಪ್ಲಸ್ ಮೈನಸ್ cos ಸ್ಕ್ವೇರ್ x
ಅರ್ಥ ಆಯ್ತಲ್ವಾ? ತುಂಬಾ ಸುಲಭವಾಗಿದೆ ಅಲ್ವಾ? ಸೊ ಹಲ್ವಾ ಕ್ವಶನ್ಸ್, ಈ ತರ ಹಲ್ವಾ ಕ್ವಶನ್ಸ್ ಅನ್ನ ನಿಮಗೆ ಕೇಳ್ತಾರೆ ಎಕ್ಸಾಮ್ ನಲ್ಲಿ. ಮೈನಸ್ ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಎಷ್ಟಾಗತ್ತೆ ಮಕ್ಕಳೇ? 1 ಇರುತ್ತೆ. ಸೊ 1 ಬರಿತೀನಿ. ಸೊ -1 ಆಯ್ತದು. ಹೊರಗಡೆ ಮೈನಸ್ ಇದೆ ಅಲ್ವಾ? ಮೈನಸ್ ಇಂಟು 1 ಇಸ್ -1. 1 ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಸೊ ಈಗ ಇಲ್ಲಿ ಮತ್ತೆ ನೋಡಿ, ನೀವು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಮಕ್ಕಳೇ. ಮೈನಸ್ ಮತ್ತೆ ಕಾಮನ್ ಇದೆ. ಸೊ ಮೈನಸ್ ಅನ್ನ ಹೊರಗಡೆ ತೆಗಿತೀನಿ. ಉಳಿತೇನು? ಸೈನ್ ಎಕ್ಸ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ cos 1 plus sin x whole square. So minus into sin x is minus sin x, minus into plus is minus, minus into plus is minus, and here 1 is the 1 added. Clear? 1 you can cancel. 1 plus sin x or 1 plus sin x whole square. 1 will get cancelled. 1 do cancel ಆಗುತ್ತೆ. ಇಲ್ಲೂ 1 plus sin x ಇದೆ, ಇಲ್ಲೂ 1 plus sin x whole square ಇದೆ. ಎರಡರಲ್ಲಿ 1 ಕ್ಯಾನ್ಸಲ್ ಆಗುತ್ತೆ. ಉಳಿತೇನಿಲ್ಲ ಮೇಲ್ಗಡೆ 1 ಉಳಿತದ ಮಕ್ಕಳೇ. 1 into minus is -1 ಹೋಲ್ ಡಿವೈಡ್ ಬೈ ಎಷ್ಟು ಉಳಿತು? 1 ಪ್ಲಸ್ sin x ಬರುತ್ತೆ ಮಕ್ಕಳೇ. ಇದನ್ನ ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ನಿಮ್ದಾಗಿರುತ್ತೆ. ಫ್ರೀ ಆಫ್ ಮಾರ್ಕ್ಸ್ ವಿಲ್ ಗೆಟ್. ಸೊ ಈ ಫಾರ್ಮುಲಾ ಬರಿಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಬರೆದಿರೋದು. ಇದನ್ನೇನು ಬರಿಬೇಕಾಗಿಲ್ಲ. ನೀವು ಎಷ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಮುಕ್ತಾಯ ಮಾಡಿ ಮಾರ್ಕ್ಸ್ ಬಂದೇ ಬರುತ್ತೆ. ಖಂಡಿತವಾಗಿಯೂ ಬರುತ್ತೆ ಮಕ್ಕಳೇ, ಎಲ್ಲೂ ಮಾರ್ಕ್ಸ್ ಹೋಗೋದಿಲ್ಲ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆನ ನೋಡೋಣ, ಅಲ್ಲಿ ತನಕ ಬರ್ಕೊಳ್ಳಿ. ಎಲ್ಲ ಮಕ್ಕಳು ಬರ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆನ ನೋಡೋಣ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಎಲ್ಲರಿಗೂ? ಅರ್ಥ ಆಗ್ತಾ ಇದ್ರೆ ಒಂದು ಕಮೆಂಟ್ ಮಾಡಿ, ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಹಾಲ್ಟ್ ಅನ್ನು ಕಳಿಸಿ ದಿಲ್. ಸೊ ಐ ವಿಲ್ ಅಂಡರ್ಸ್ಟ್ಯಾಂಡ್ ವೆದರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್. ಯಾಕಂದ್ರೆ ಇದು ಲೈವ್ ಕ್ಲಾಸ್ ಅಲ್ವಲ್ವಾ, ಡೈರೆಕ್ಟ್ ಆಗಿ ನಾನು ವಿಡಿಯೋನ ಬಿಡ್ತಾ ಇದ್ದೀನಿ. ಸೊ ಆದ್ರಿಂದ ಸೊ ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಣ, ಏನ್ ಪ್ರಾಬ್ಲಮ್ ಇಲ್ಲ. ಫೈಂಡ್ ದ ಡೆರಿವೇಟಿವ್ ಆಫ್ ಇದಿದೆ ಮಕ್ಕಳೇ. ಸೊ ಇದಕ್ಕೂ ಹೆಸರು ಕೊಟ್ಟಿಲ್ಲ, ಹೆಸರು ನಾಮಕರಣ ಮಾಡೋಣ. ಸೊ ಏನಂತ ಹೆಸರು ಇಡೋಣ? ವಾಯ್ ಅಂತ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಇಡಿ. ನನಗೆ ವಾಯ್ ಅಂತ ಇಷ್ಟ ಆಗ್ತಾ ಇದೆ, ವಾಯ್ ಅಂತ ಇಡ್ತಾ ಇದ್ದೀನಿ. ಸೊ ಕ್ವಶನ್ ನ ಬರ್ಕೊಳ್ಳಿ ಮಕ್ಕಳೇ. ಸೇಮ್ ಟು ಸೇಮ್ ಕ್ವಶನ್ ನ ಬರ್ದೆ. ಲೆಟ್ y is what? 2 x plus 1 minus x square by 3x minus 1 ಇದೆ. ಇದು ಪ್ರಶ್ನೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಅಗಾಳೆ ಹೇಳಿದಾಗೆ ನಾವು ಏನನ್ನ ಚೆಕ್ ಮಾಡಬೇಕು? u/v ಅನ್ನ. ಸೊ ಇದು u/v ಫಾರ್ಮ್ ನಲ್ಲಿ ಇದೆ. ಸರ್ ಹೇಗೆ ಅನಿಸ್ತಾ ಇದೆ? ನಮಗೆ ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಇದ್ದೀನಲ್ವಾ, ನಿಮಗೆ ಹೆಲ್ಪ್ ಮಾಡ್ತೀನಿ ಈಗ. ಇದು ತುಂಬಾ ಸುಲಭವಾಗಿದೆ. ಹಲ್ವಾ ಕ್ವಶನ್ ಅಂತ ಹೇಳಿಲ್ವಾ? ಸೊ ಇದು ಹಲ್ವಾ ಕ್ವಶನ್ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಈ ತನಕ ನಿಮ್ಗೆ ಗೊತ್ತಿದೆ ಡೆರಿವೇಟಿವ್ ಏನಾಗುತ್ತೆ? u/v ಫಾರ್ಮ್ ನಲ್ಲಿ ಇದೆ. ಇದು u ಆಗಿದೆ ಮಕ್ಕಳೇ. u ಅಂದ್ರೆ ಏನು? 2. v ಅಂದ್ರೆ ಏನು? x plus 1 ಅಂತ ಹೇಳ್ತಾ ಇದ್ದೀನಿ. ಇದು u/v, ಇದು u/v ಆಗುತ್ತೆ ಮಕ್ಕಳೇ. ಎರಡಕ್ಕೂ u/v ಅನ್ನ ಅಪ್ಲೈ ಮಾಡಬೇಕು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ u ಅಂದ್ರೆ 2, v ಅಂದ್ರೆ ಏನಾಗುತ್ತೆ ಮಕ್ಕಳೇ? x plus 1 ಆಗುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ? ಇದು x² ಅಂದ್ರೆ u ಆಗುತ್ತೆ, v ಅಂದ್ರೆ 3x minus 1 ಆಗುತ್ತೆ. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಸೊ ಅದನ್ನೇ ಹೇಳ್ತಾ ಇರೋದು, 2 ಸಲ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಈಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ ನೋಡಿ. ಯಾವ ತರ ನಾನು ಮಾಡ್ತೀನಿ, ನೀವೇನ್ ಟೆನ್ಷನ್ ತಗೋಬೇಡಿ. ಡೆರಿವೇಟಿವ್ y ಡೆರಿವೇಟಿವ್ ಏನಾಗುತ್ತೆ ಮಕ್ಕಳೇ? dy by dx ಆಗುತ್ತಲ್ವಾ? ಇದು u, ಇದು v. u ಅಂದ್ರೆ ಏನು? 2, v ಅಂದ್ರೆ x plus 1. ಇದನ್ನ ಮಾರ್ಕ್ ಬಿಡಿ. ಇದಿದೆ ಅಲ್ವಾ, ಇದಾದ್ರೂ ಗೊತ್ತಾಗ್ತಾ ಇದೆಯಾ? u ಅಂದ್ರೆ 2, v ಅಂದ್ರೆ x plus 1. ಈ ಫಾರ್ಮುಲಾ ಅನ್ನ ಬರೀರಿ ಅಂತ ಹೇಳ್ತಾ ಇದ್ದೀನಿ. ಈ ಫಾರ್ಮುಲಾ ಅಪ್ಲೈ ಮಾಡಿ. v ಅಂದ್ರೆ ಏನಾಗುತ್ತೆ ಮಕ್ಕಳೇ? x plus 1. ಎಷ್ಟು ಸುಲಭವಾಗಿದೆ ನೋಡಿ. ಡೆರಿವೇಟಿವ್ ಆಫ್ u, u ಏನಿದೆ ಮಕ್ಕಳೇ? 2 ಇದೆ. ಓಕೆ, ಮೈನಸ್ u ಅಂದ್ರೆ 2, ಡೆರಿವೇಟಿವ್ ಆಫ್ v, v ಅಂದ್ರೆ ಏನು? x plus 1. ನೋಡಿ ಎಷ್ಟು ಸುಲಭವಾಗಿದೆ ನೋಡಿ ಮಕ್ಕಳೇ. v ಸ್ಕ್ವೇರ್ ಅಂದ್ರೆ x plus 1 ಹೋಲ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಮೈನಸ್ ಮೈನಸ್, ಈಗ ಮೈನಸ್ ಅನ್ನ ಬರೆದೆ. ಮತ್ತೆ ಈಗ ಇದನ್ನ ನೋಡಿ, u ಅಂದ್ರೆ x ಸ್ಕ್ವೇರ್, v ಅಂದ್ರೆ 3x minus 1. ಅರ್ಥ ಆಯ್ತಲ್ವಾ? u ಅಂದ್ರೆ x ಸ್ಕ್ವೇರ್,
ವಿ ಅಂದ್ರೆ ಏನು 3x ಮೈನಸ್ 1. ಸೊ ಮತ್ತೆ ಅಪ್ಲೈ ಮಾಡೋಣ ಫಾರ್ಮುಲಾ. ಸೊ ಇದು ಮೈನಸ್ ಹೊರಗಡೆ ಇರಲಿ, ಅದೇನು ತೊಂದರೆ ಇಲ್ಲ. ಸೊ ವಿ ಅಂದ್ರೆ ಏನು 3x ಮೈನಸ್ 1 ಡೆರಿವೇಟಿವ್ ಆಫ್ ವಾಟ್ ಯು ಅಂದ್ರೆ ಏನು x ಸ್ಕ್ವೇರ್ ಮೈನಸ್ ಇದನ್ನ ಪೂರ್ತಿ ಹೊರಗಡೆನೆ ಇಟ್ಬಿಡ್ತೀನಿ ಈ ತರ. ಸೊ ಮೈನಸ್ ಯು ಅಂದ್ರೆ ಏನು x ಸ್ಕ್ವೇರ್ ಡೆರಿವೇಟಿವ್ ಆಫ್ ವಿ ಅಂದ್ರೆ ಏನು 3x ಮೈನಸ್ 1 ಆಗಿದೆ ನೋಡಿ ಮಕ್ಕಳೇ. ಸೊ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂದ್ರೆ 3x ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಎಲ್ಲರಿಗೂ ನಾನು ಏನ್ ಮಾಡ್ತಾ ಇದ್ದೀನಿ? ಅರ್ಥ ಆಯ್ತಲ್ಲ? ಸೊ ಅರ್ಥ ಆಗಿದ್ರೆ ಅಲ್ಲೇ ಒಂದು ಲೈಕ್ ಮಾಡ್ಬಿಡಿ. ನೀವೆಲ್ಲ ನೋಡ್ತಾ ಇದ್ದೀರಿ, ಬರ್ಕೋತೀರಿ, ಬಟ್ ಒಂದು ಲೈಕ್ ಮಾಡೋದಿಲ್ಲ ನಮ್ಮ ಚಾನಲ್ನ. ಸೊ ಲೈಕ್ ಮಾಡ್ರಿ, ಮರಿಬೇಡ್ರಿ, ಹೆಲ್ಪ್ ಮಾಡಿ. ಹಾ, ನಾವೇ ನಿಮ್ಗೆ ದುಡ್ಡು ಕೇಳ್ತಾ ಇಲ್ಲ, ನಡೀತದ, ಪರವಾಗಿಲ್ಲ. ಲೈಕ್ ಮಾಡಲಿಲ್ಲ ಅಂದ್ರೆ ನಡೀತದ. ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಅರ್ಥ ಆದ್ರೆ ಅಷ್ಟೇ ಇದನ್ನ ಮಾಡಿ ಲೈಕ್. ಸೊ ಡೆರಿವೇಟಿವ್ ಆಫ್ 2 ಏನಾಗುತ್ತೆ ಮಕ್ಕಳೇ? ಕಾನ್ಸ್ಟಂಟ್ ಡೆರಿವೇಟಿವ್ ಏನಂತ ಹೇಳಿದೆ, ಇದು ಇಂಟು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಹಿಂಗ್ ಬರ್ದಿದ್ದೀನಲ್ಲ, ಇದು ಇಂಟು. ಸೊ ಡೆರಿವೇಟಿವ್ ಆಫ್ ಕಾನ್ಸ್ಟಂಟ್ 2 ಡೆರಿವೇಟಿವ್ 0 ಬರುತ್ತೆ ಮಕ್ಕಳೇ. ಕಾನ್ಸ್ಟಂಟ್ ಡೆರಿವೇಟಿವ್ 0 ಆಗುತ್ತೆ. ಮೈನಸ್ 2 ಇದನ್ನ ಹಾಗೆ ಬರ್ದಿದ್ದೀನಿ, ಮೈನಸ್ 2. ಡೆರಿವೇಟಿವ್ ಆಫ್ x ಪ್ಲಸ್ 1 x ಡೆರಿವೇಟಿವ್ 1 ಆಗುತ್ತೆ. ಕಾನ್ಸ್ಟಂಟ್ ಡೆರಿವೇಟಿವ್ 1, ಕಾನ್ಸ್ಟಂಟ್ 1 ಇದೆ ಅಲ್ಲ, 1 ನ ಡೆರಿವೇಟಿವ್ ಏನಾಗುತ್ತೆ 0 ಆಗುತ್ತೆ. ಕಾನ್ಸ್ಟಂಟ್ ಡೆರಿವೇಟಿವ್ ಇಸ್ 0. 1 ಅಂದ್ರೆ ಕಾನ್ಸ್ಟಂಟ್. ಸೊ x ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಮೈನಸ್ ಈಗ ನೋಡಿ 3x ಮೈನಸ್ 1 ಹಾಗೆ ಬರೀರಿ. x ಸ್ಕ್ವೇರ್ ಡೆರಿವೇಟಿವ್ 2x ಆಗುತ್ತೆ ಮಕ್ಕಳೇ. ಮೈನಸ್ x ಸ್ಕ್ವೇರ್ ಅನ್ನ ಹಾಗೆ ಬರ್ದಿದ್ದೀನಿ. ಈಗ ನೋಡಿ ಕಾನ್ಸ್ಟಂಟ್ ಇಂಟು ಫಂಕ್ಷನ್ ಇದೆ. ಕಾನ್ಸ್ಟಂಟ್ ಇಂಟು ಫಂಕ್ಷನ್ ಇದ್ರೆ ಕಾನ್ಸ್ಟಂಟ್ ಅನ್ನ ಹಾಗೆ ಬರೀಬೇಕು. ಡೆರಿವೇಟಿವ್ ಆಫ್ x ಏನಾಗುತ್ತೆ 1 ಆಗುತ್ತೆ. 3 1 ಜಾ 3 ಆಗುತ್ತಲ್ವಾ, ಅದನ್ನೇನು ಬರೀಬೇಕಾಗಿಲ್ಲ. ಸೊ 1 ನ ಡೆರಿವೇಟಿವ್ ಅಥವಾ ಬರೆದು ಬಿಡ್ತೀನಿ ತಗೋ. 3 ಇಂಟು 1 ಕಾನ್ಸ್ಟಂಟ್ ಅನ್ನ ಹಾಗೆ ಬರೆದೆ. ಡೆರಿವೇಟಿವ್ ಆಫ್ x ಅಂದ್ರೆ 1. ಡೆರಿವೇಟಿವ್ ಆಫ್ 1 ಅಂದ್ರೆ ಎಷ್ಟು? ಕಾನ್ಸ್ಟಂಟ್ ಇನ್ ಡೆರಿವೇಟಿವ್ 0 ಆಗುತ್ತೆ. ಸೊ ಹೋಲ್ ಡಿವೈಡೆಡ್ ಬೈ ಈ ಫಾರ್ಮುಲಾ ಅಳಕಿಸ್ತೀನಿ ಮಕ್ಕಳೇ. ನಿಮಗೆ ಎಲ್ಲ ಗುರುತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದನ್ನೇ ಬರಿಬೇಕಾಗಿಲ್ಲ ಎಕ್ಸಾಮ್ ನಲ್ಲಿ. ಸೊ ಅವೇನು ಹೇಳಿದ್ದೀನಿ, ಜರೂರತ್ ಬೇಡಲ್ಲ, ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದ್ದೀನಿ. ಸೊ ಹೋಲ್ ಡಿವೈಡ್ ಬೈ ಏನಾಗುತ್ತೆ 3x ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಈಗ ನೋಡಿ dy ಬೈ dx 0 ಇಂಟು ಏನು 0 ಬರುತ್ತೆ. ಮೈನಸ್ 2 1 ಪ್ಲಸ್ 0 1 1 ಇಂಟು ಮೈನಸ್ 2 ಮೈನಸ್ 2 ಹೋಲ್ ಡಿವೈಡ್ ಬೈ x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್. ಈಗ ಅರ್ಥ ಮಾಡ್ಕೊಳ್ಳಿ, 2x ಇಂಟು 3x 6x ಸ್ಕ್ವೇರ್, 2x ಇಂಟು ಮೈನಸ್ 1 ಮೈನಸ್ 2x. ಅರ್ಥ ಆಯ್ತಲ್ವಾ? ಸೊ 3 1 ಜಾ 3, 3 ಮೈನಸ್ 0 3. ನೋಡಿ 3 ಅಂದ್ರೆ 3 ಮೈನಸ್ 0 ಅಂದ್ರೆ 3 ಬರುತ್ತೆ. 0 ಬರೆದಿದ್ರೆ ಮತ್ತೆ ಅಂತವ್ರು ಅದೇ ರೀ, ಒಬ್ಬೊಬ್ರು ಡೈಮಂಡ್ಸ್ ಅಂತ ಕರಿತೀವಿ ನಾವು ಅವ್ರಿಗೆ. ವಜ್ರ ಇದ್ದಂಗೆ ಇರ್ತದೆ. ಸೊ 3 1 ಜಾ 3, 3 ಮೈನಸ್ 0 ಇಸ್ 3, 0 ಅಲ್ಲ. ಅರ್ಥ ಆಯ್ತಿಲ್ಲೋ? ತುಳಿಲ್ಲ ಅಂದ್ರೆ ಹೇಳಿ ತುಳ್ಸುನು. 3 1 ಜಾ 3, 3 ಮೈನಸ್ 0 ಇಸ್ 3. ಅರೆ ಚಮಕಾ ಕೆ नहीं. ಸೊ 3 ಇಂಟು ಮೈನಸ್ x ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್. ಅರ್ಥ ಆಯ್ತಲ್ವಾ? ಸೊ ಹೋಲ್ ಡಿವೈಡೆಡ್ ಬೈ ಇಲ್ಲ ಕೆಲವೊಂದಿಷ್ಟು ಮಕ್ಕಳು 0 ಬರೆದು ಬಿಡ್ತಾರೆ. 3 ಮೈನಸ್ 0 3 ಇದು 0 ಅಂತ ಬರೆದು ಬಿಡ್ತಾರೆ, 3 ಬರೆಯಲ್ಲ. ಸೊ ಆದ್ರಿಂದ ಆ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಸೊ ತಪ್ಪಾಗಲ್ವಾ? ಎಲ್ಲ ಮಕ್ಕಳು ನಮಗೆ ಅಷ್ಟೇ ಇಂಪಾರ್ಟೆಂಟ್ ಇರ್ತಾರೆ. ಸೊ 0 ಮೈನಸ್ 2 ಮೈನಸ್ 2 ಹೋಲ್ ಡಿವೈಡೆಡ್ ಬೈ x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್. ಈಗ ಅರ್ಥ ಮಾಡ್ಕೊಡಿ, 6x ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್ 6x ಸ್ಕ್ವೇರ್ ಒಳಗ 3x ಸ್ಕ್ವೇರ್ ಹೋದ್ರ 3x ಸ್ಕ್ವೇರ್ ಬರುತ್ತೆ ಮಕ್ಕಳೇ, 3x ಸ್ಕ್ವೇರ್. ಸೊ ಮೈನಸ್ 2x I will write as is whole divided by 3x minus 1 whole square. So dy by dx is equal to minus 2 divided by x plus 1 whole square. ಇದರಲ್ಲಿ ಕಾಮನ್ ಏನಿದೆ ಮಕ್ಕಳೇ? x ಕಾಮನ್ ಇದೆ ನೋಡಿ. x ಅನ್ನ ಹೊರಗಡೆ ತಗೊಳ್ಳಿ, ಏನ್ ಬರುತ್ತೆ 3x minus 2 ಉಳಿತದ. ಸೊ 3x minus 1 whole square. So minus x into 3x is 3x square, x into minus 2 is minus 2x. अरे चमका के नहीं.
ಸೊ ಇದು ನಿಮ್ದು ಆನ್ಸರ್ ಆಗಿದೆ ಮಕ್ಕಳೇ, ಅರ್ಥ ಆಯ್ತಲ್ವಾ? ಸೊ ಇದು ಉತ್ತರ ಆಗಿದೆ. 4 ಮಾರ್ಕ್ಸ್ ನಿಮ್ಗೆ ಸಿಕ್ತು. ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ, ಇದನ್ನ ಬರ್ಕೊಳ್ಳಿ. ಎಲ್ಲ ಮಕ್ಕಳು ಬರ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಫೈಂಡ್ ದ ಡೆರಿವೇಟಿವ್ ಆಫ್ 1 minus tan x divided by 1 plus tan x with respect to x. ಸೊ ಇದಕ್ಕೆ ಹೆಸರು ಕೊಡೋಣ ಮಕ್ಕಳೇ. ಸೊ ಇದಕ್ಕೂ ಹೆಸರು ಕೊಟ್ಟಿದ್ದಿಲ್ಲ ನೋಡಿ, ಅವರು ಹೆಸರು ಕೊಡೋಣ. ಲೆಟ್ y is equal to 1 minus tan x divided by 1 plus tan x ಇದೆ ಮಕ್ಕಳೇ. ಸೊ u by v ಫಾರ್ಮ್ ನಿಮ್ಗೆ ಗೊತ್ತಿದೆ. u ಅಂದ್ರೆ 1 minus tan x, v ಅಂದ್ರೆ 1 plus tan x. ಸೊ ಈಗ ಡಿಫರೆನ್ಶಿಯೇಟ್ ಮಾಡಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ y ನ ಡೆರಿವೇಟಿವ್ ಏನಾಗುತ್ತೆ ಮಕ್ಕಳೇ? dy by dx ಆಗುತ್ತೆ. ಸೊ v ಅಂದ್ರೆ ಏನು? v ಅಂದ್ರೆ 1 plus tan x ಅನ್ನ ಹಾಗೆ ಬರೆಯೋಣ. ಡೆರಿವೇಟಿವ್ ಆಫ್ u ಅಂದ್ರೆ ಏನು? 1 minus tan x ಆಗುತ್ತೆ ಮಕ್ಕಳೇ. ಸೊ u ಅನ್ನ ಹಾಗೆ ಬರೀರಿ, 1 minus tan x. ಈಗ ಡೆರಿವೇಟಿವ್ ಅನ್ನ ಯಾವುದನ್ನ ಮಾಡಬೇಕು? v ಅನ್ನ ಮಾಡಬೇಕು, 1 plus tan x. ಸೊ ಹೋಲ್ ಡಿವೈಡೆಡ್ ಬೈ v ಸ್ಕ್ವೇರ್ ಏನಾಗುತ್ತೆ ಮಕ್ಕಳೇ? 1 plus tan x ಹೋಲ್ ಸ್ಕ್ವೇರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈಗ ನೋಡಿ, dy by dx is equal to 1 plus tan x ಹಾಗೆ ಬರೀರಿ. ಡೆರಿವೇಟಿವ್ ಆಫ್ 1 ಅಂದ್ರೆ ಏನು? 0 ಆಗುತ್ತೆ. tan x ಡೆರಿವೇಟಿವ್ sec x ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಡೆರಿವೇಟಿವ್ ಆಫ್ 1 ಅಂದ್ರೆ 0, tan x ಡೆರಿವೇಟಿವ್ sec x ಸ್ಕ್ವೇರ್. 1 minus tan x ಡೆರಿವೇಟಿವ್ ಆಫ್ 1 ಅಂದ್ರೆ 0, tan x ದ ಡೆರಿವೇಟಿವ್ sec x ಸ್ಕ್ವೇರ್ x ಆಗುತ್ತೆ. ಹೋಲ್ ಡಿವೈಡೆಡ್ ಬೈ 1 plus tan x whole square. अरे चमका नहीं. So now see dy by dx minus ಅನ್ನ ಮುಂದ್ಗಡೆ ತಗೊಳ್ಳಿ, minus 1 plus tan x sec x square x. So minus sec x square ಅನ್ನ ಮುಂದೆ ತಗೊಳ್ಳಿ, 0 plus sec x square and sec x square ಅನ್ನ ಮುಂದೆ ತಗೋತಾ ಇದ್ದೀನಿ. sec x square 1 minus tan x whole divided by 1 plus tan x whole square ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಎರಡರಲ್ಲಿ ನೋಡಿ sec x square ಕಾಮನ್ ಇದೆ ಅಲ್ವಾ? sec x square ಅನ್ನ ಹೊರಗಡೆ ತಗೊಳ್ಳಿ. ಏನು ಉಳಿತದೆ ನೋಡಿ ಮಕ್ಕಳೇ ಒಳಗಡೆ? sec x square ಹೊರಗಡೆ ಬಂದ್ರೆ ಮೈನಸ್ ಅನ್ನ ತಗೊಂಡು ಬಿಡೋಣ. ಆ ಮೈನಸ್ sec x square ಅನ್ನ ಹೊರಗಡೆ ತಗೊಳ್ಳಿ. ಉಳಿತೇನು? 1 plus tan x ಉಳಿತದ. ಸೊ ಇಲ್ಲಿ ಮೈನಸ್ sec x square ಹೋದ್ರೆ ಏನು ಉಳಿತು? ಸೊ 1 ಮೈನಸ್ tan x ಉಳಿತದ ಮಕ್ಕಳೇ. ಅರ್ಥ ಆಯ್ತಲ್ವಾ? ಹೋಲ್ ಡಿವೈಡೆಡ್ ಬೈ ಏನು? 1 plus tan x whole square ಬರುತ್ತೆ. ಸೊ ಹೋಲ್ ದಟ್ ಈಸ್ dy by dx minus sec x square. ಸೊ plus tan x minus tan x get cancel. 1 plus 1 2 ಆಗುತ್ತೆ. 2 ಅನ್ನ ಮುಂದೆ ತಗೋತೀನಿ. 2 into minus sec x square is minus 2 sec x square divided by 1 plus tan x whole square ಆಗುತ್ತೆ ಮಕ್ಕಳೇ. ಸೊ ಅರ್ಥ ಆಯ್ತಲ್ವಾ? ಇದೇ ನಿಮ್ದು ಉತ್ತರ ಆಗಿದೆ ಮಕ್ಕಳೇ. ಸೊ 4 ಮಾರ್ಕ್ಸ್ ಪ್ರಶ್ನೆ ಆಗಿದೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಕಮೆಂಟ್ ಮಾಡಿ, ಸೊ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ವಿಲ್ मीट यू इन माय नेक्स्ट क्लास. तब तक लगे रहो मैथ्स के साथ. थैंक यू डियर स्टूडेंट्स. प्लीज कॉपी दिस.